ಅವರು ಬುಧವಾರ ತಮ್ಮ ಜನ್ಮದಿನದ ಅಂಗವಾಗಿ ಕಾರ್ಯಕರ್ತರು ಏರ್ಪಡಿಸಿದ್ದ ಶುಭಾಶಯ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ ಅವರು, ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದ ಕಾಂಗ್ರೆಸ್ ಪಕ್ಷ 60 ವರ್ಷಗಳ ಕಾಲ ಆಡಳಿತ ನಡೆಸಿದೆ. ಆದರೆ ದೇಶದಲ್ಲಿ ನಿರುದ್ಯೋಗಿ ಸಮಸ್ಯೆ, ಬಡತನ, ರಸ್ತೆ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆಗಳು ತಾಂಡವವಾಡುತ್ತಿದ್ವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ 12 ವರ್ಷಗಳಲ್ಲಿ ಭಾರತ ದೇಶ ಸಾಕಷ್ಟು ಅಭಿವೃದ್ಧಿ ಕಂಡು ವಿಶ್ವದಲ್ಲಿ ಮನೆ ಮಾತಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದಿಂದ ಬೇಸತ್ತಿರುವ ನಾಡಿನ ಜನರು 2028ರ ವಿಧಾನಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲು ಕಾತುರರಾಗಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಎಂದರು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಜನ್ಮದಿನಾಚರಣೆ ಅಂಗವಾಗಿ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಪ್ರಧಾನ ಕಾರ್ಯದರ್ಶಿ ಬಿಎಸ್ ಲೋಕೇಶ್ ನೇತೃತ್ವದ ಕಾರ್ಯಕರ್ತರ ತಂಡ ಡಾಕ್ಟರ್ ಎಚ್ಎನ್ ವೃತ್ತದಲ್ಲಿ ದಾಸೋಹ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ, ಪೌರ ಕಾರ್ಮಿಕರಿಗೆ ಸಮವಸ್ತ್ರ, ಸಿಹಿ ವಿತರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ, ರೈತ ಮೋರ್ಚಾ ಅಧ್ಯಕ್ಷ ವೆಂಕಟರೆಡ್ಡಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಿನ್ನಪೂಜಪ್ಪ, ಒಬಿಸಿ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಚಂದ್ರಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀರಾಮ, ದೇವರಾಜು, ಸುಬ್ಬಾರೆಡ್ಡಿ ಮತ್ತು ಮುಖಂಡರಾದ ರಘುನಾಥ ರೆಡ್ಡಿ, ಗಂಗರೆಡ್ಡಿ, ಶ್ರೀನಿವಾಸ, ರಾಮಪ್ಪ, ಗಂಗರಾಜ, ಆಂಜನಪ್ಪ, ನಂದಿನಿ, ಮಂಜುಳಾ, ಗಾಯತ್ರಿ, ಕೃಷ್ಣವೇಣಿ, ಪ್ರಭಾವತಿ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಒಬ್ಬ ಕಾಂಗ್ರೆಸ್ ಶಾಸಕರು 15 ವರ್ಷಗಳಿಂದ ಬಾಗೇಪಲ್ಲಿದ್ದಾರೆ. ಅವರಿಗೆ ಓಟ್ ಹಾಕಿರ್ತಕ್ಕಂಥ ಪ್ರಜೆಗಳನ್ನು ನಮಗೆ ಪಾಕಿಸ್ತಾನಿಗಳನ್ನು ತಂದಿಲ್ಲಿಟ್ಕೊಂಡು, ಬಾಂಗ್ಲಾದೇಶಗಳನ್ನು ತಂದಿಲ್ಲಿಟ್ಕೊಂಡು ಮತ ಬ್ಯಾಂಕನ್ನು ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ನಮ್ಮ ದೇಶದ ಒಂದು ಘನತೆ, ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ನಮ್ಮ ವಿರೋಧಿ ದೇಶ ಅಧಿಕಾರಿಗಳು ಗೊತ್ತಿಲ್ಲದೆ, ಅಧಿಕಾರಿಗಳು ಯಾರಿಗೂ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ, ರೇಷನ್ ಕಾರ್ಡ್ ಮಾಡಿಸಿದ್ದಾರೆ, ವೋಟರ್ ಐ ಡಿ ಮಾಡಿಸಿದ್ದಾರೆ ಅಂದರೆ ಯಾವ ರೀತಿ ನೀವು ಇಲ್ಲಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನೀವು ದೇಶ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ನೀವೆಲ್ಲ ಗಮನದಲ್ಲಿಟ್ಕೊಂಡು ಅವ್ರು ಮಾಡೋದನ್ನ, ಯಾರು ವೋಟರ್ ಐ ಡಿ ಮಾಡಿದ್ದಾರೆ, ಯಾರು ಆಧಾರ್ ಕಾರ್ಡ್ ಮಾಡಿಸಿದಾರೋ ಅವರೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಈ ಕ್ಷೇತ್ರದ ಶಾಸಕರು ಒಂದು ಚಕಾರ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದರೆ, ಅನೇಕರನ್ನ ತಂದು ಬಾಗೇಪಲ್ಲಿಯಲ್ಲಿ ಇಟ್ಕೊಂಡು ಡಬಲ್ ಓಟ್ ಹಾಕ್ಕೊಂಡು ಅವರೆಲ್ಲ ಈಗ ಗೆಲ್ಲುವಂಥ ಓಟ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ಕ್ಷೇತ್ರದ ಶಾಸಕರು. ಇದೇ ರೀತಿ ಓಟುಗಳು ಇನ್ನೂ ಅನೇಕ ಇದ್ದಾವೆ ಬಾಗೇಪಲ್ಲಿಯಲ್ಲಿ. ಇವತ್ತು ಅರ್ಥ ಮಾಡ್ಕೋಬೇಕು, ಜನಸಾಮಾನ್ಯರು ಇವತ್ತು ಯಾವ ರೀತಿ ಬರ್ತಕ್ಕಂಥ ಇವ್ರು ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ಹೊರದೇಶಿಗರಿಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಇವರೆಲ್ಲ ಇವತ್ತು ವಾಸ ದೃಢೀಕರಣ ಪತ್ರ ಇವರೇ ನೇರವಾಗಿ ಕೊಡೋ ವ್ಯವಸ್ಥೆ ಕೂಡ ಅಧಿಕಾರಿಗಳ ಹತ್ರ ಮಾಡ್ತಾ ಇದ್ದಾರೆ. ಈ ಥರ ಮಾಡೋದು ಆಪಾದನೆ ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ದ್ರೋಹ ಇದು. ಯಾಕೆಂದರೆ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಾಗಿರ್ಬೋದು, ನಮ್ಮೆಲ್ಲ ಹಿಂದೂಗಳಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಎಲ್ಲ ಧರ್ಮದವರು ಕೂಡ ಅಣ್ತಮ್ಮಂದರಾಗಿದ್ದೀವಿ. ನೀವು ಯಾಕೆ ಹೊರದೇಶದವ್ರನ್ನೆಲ್ಲ ತಂದು, ಬಾಂಗ್ಲಾದೇಶದವ್ರನ್ನ, ಆ ಪಾಕಿಸ್ತಾನಿಗಳನ್ನ ತಂದು ಯಾಕೆ ಇಲ್ಲೆಲ್ಲ ಸೇರಿಸಿ ಇಲ್ಲಿರ್ತಕ್ಕಂಥವ್ರು ದ್ರೋಹ ಮಾಡ್ತಾಯಿದ್ದಾರೆ? ಇಲ್ಲಿ ಅನೇಕ ಅಲ್ಪಸಂಖ್ಯಾತರು ಎಷ್ಟು ಜನ ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರು ಓಟು ನೀವು ಒಬ್ಬರೇ ಅಲ್ಲ, ಅವರು ಕೂಡ ಅರ್ಥ ಮಾಡ್ಕೋತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಯಾವ ರೀತಿ ನಡ್ಕೋತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಜಮೀರ್ ಅಹ್ಮದ್ನ ಯಾವ ರೀತಿ ನಡ್ಕೋತಾ ಇದೆ ಅಂತ ನೀವೆಲ್ಲ ನೋಡಿದ್ದೀರಾ. ಅಲ್ಲಿ ಇದರಲ್ಲಿ ದಾವಣಗೆರೆಯಲ್ಲಿ ಯಾವ ರೀತಿ ಸೀಟ್ ಕೊಡದೆ ಯಾವ ರೀತಿ ಕಾಂಗ್ರೆಸ್ ಅವರು ಅದು ಮೂಲೆ ಗುಂಪು ಮಾಡಿದ್ರು ಅಂತ ಅಲ್ಪಸಂಖ್ಯಾತರಿಗೆ ಗೊತ್ತಿದೆ. ಇಷ್ಟೆಲ್ಲ ಇದ್ಕೊಂಡು ಕೂಡ ಆ ಮತ ಬ್ಯಾಂಕನ್ನು, ಅಲ್ಪಸಂಖ್ಯಾತರ ಓಟನ್ನು ಪಡ್ಕೊಂಡ್ಬಿಡ್ಬೇಕು ಅಂತ ಇವರು ಬೇಕಾಗಿ ಇವನ್ನೆಲ್ಲ ಬಾಂಗ್ಲಾದೇಶಿಗರನ್ನ, ಪಾಕಿಸ್ತಾನಿಗಳನ್ನ ತಂದು ಎಲ್ಲ ಓಟ್ ಬ್ಯಾಂಕ್ ಮಾಡ್ಕೋತಾ ಇದ್ದಾರೆ. ಇವೆಲ್ಲ ಅಲ್ಪಸಂಖ್ಯಾತರು ನೀವು ಅರ್ಥ ಮಾಡ್ಕೊಬೇಕು. ಎಲ್ಲಿಂದನೋ ಬಂದವರು ಇದು ಮಾಡಿದ್ರೆ ನಿಮ್ಗೆ ಅನ್ಯಾಯ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಇದೆಲ್ಲ ನೀವು ಕೂಡ ಕಣಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಳ್ಳಿನಲ್ಲೂ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂಥ ಮಹಾ ವ್ಯಕ್ತಿ ಹಾಗೂ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯದರ್ಶಿಗಳು ಆದಂಥ ನಮ್ಮ ಸಿ ಮುನಿರಾಜಣ್ಣವರ 47ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅನೇಕ ಜನಪರವಾದ ಸಮಾಜ ಸೇವೆ ಕೆಲಸಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಹಿರಿಯ ಮುಖಂಡರು, ಕಾರ್ಯಕರ್ತರು, ಮೋರ್ಚಾ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ನಮ್ಮ ಕಾರ್ಯಕರ್ತರ ಬಳಗ ಸೇರಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಗೂಳೂರು ಸರ್ಕಲ್ನಲ್ಲಿ ಇವತ್ತು ಅನ್ನದಾನ ಕಾರ್ಯಕ್ರಮ ಆಯಿತು. ಎರಡನೇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲನ್ನು ಹಂಚಲಾಯಿತು. ಮೂರನೇದಾಗಿ ಏನು ನಮ್ಮ ಭಾಗ್ಯನಗರ ಬಾಗೇಪಲ್ಲಿಯಲ್ಲಿ ಇವತ್ತು ಬಾಗೇಪಲ್ಲಿ ಸ್ವಚ್ಛವಾಗಿರಬೇಕು ಅಂತೇಳಿದ್ರೆ ನಮ್ಮ ಪೌರ ಕಾರ್ಮಿಕರೇ ಮುಖ್ಯ. ಅವರಿಲ್ಲ ಅಂತೇಳಿದ್ರೆ ಇವತ್ತು ನಮ್ಮ ಬಾಗೇಪಲ್ಲಿ ಸ್ವಚ್ಛವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಆರೋಗ್ಯವಾಗಿರಬೇಕಂದ್ರೂ ಅವರೇ ಕಾರಣ.
ಅಂಥವ್ರನ್ನ ಇವತ್ತು ಗುರುತಿಸಿ ಅವ್ರಿಗೂ ಸಂವತ್ಸರವನ್ನು ಕೊಟ್ಟು ಸಿಹಿಯನ್ನು ಕೊಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ದೇವರು ಸಿ ಮುನ್ರಾಜ್ ಅವರಿಗೆ ಇನ್ನೂ ಆಯುಷು ಆರೋಗ್ಯ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಮಾಜ ಸೇವೆ ಮಾಡುವಂಥ ಇನ್ನೂ ಅವಕಾಶಗಳು ಕೊಡಬೇಕು. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇನ್ನು ಅವರು ಇನ್ನೂ ಹೆಚ್ಚು ಸಮಾಜ ಸೇವೆಗಳು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.